ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಸ್, ಸೊ ಇವತ್ತು ಒಂದು ಫನ್ ಬ್ಲಾಗ್ ಅಂತ ಹೇಳ್ಬೋದು. ಒಂದು A to Z ಫುಡ್ ಚಾಲೆಂಜ್ ನ ತಗೊಂಡಿದ್ದೀನಿ. ಸೊ ಹೆಂಗೋಗುತ್ತೆ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ನಿನ್ನೆ ಎಲ್ಲ ಫುಲ್ ಕುತ್ಕೊಂಡು ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಹೋಗ್ಬಿಟ್ಟು ಫುಲ್ ಪರ್ಚೇಸ್ ಮಾಡೋಷ್ಟ್ರಲ್ಲಿ ಸಾಕಾಗೋಯ್ತು. ನನ್ನ ಲೈಕ್ ಸಮ್ ಆಫ್ ದಿ ಲೈಕ್ ಆಲ್ಫಾಬೆಟ್ಸ್ ಎಲ್ಲ ಅದರಿಂದ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ನಾನು ತುಂಬಾ ಒಂಥರ ಹೆಲ್ದಿ ಫುಡ್ ತಿನ್ನೋಣ ಅಂತೆಲ್ಲ ಫುಲ್ ಹುಡುಕ್ತಾ ಇದ್ದೆ. ಬಟ್ ಸಮ್ ಆಲ್ಫಾಬೆಟ್ಸ್ಗೆ ಕಷ್ಟ ಆಯಿತು. ಬಟ್ ನನ್ನ ಒಂದು A to Z ಫುಡ್ ಚಾಲೆಂಜ್ ಹೆಂಗೋಯ್ತು ನೋಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಲ್ವಾ? ಸೊ ಬೇಗ ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಎಸ್, ಸೊ ನಾವು ಫಸ್ಟಿಗೆ ಬ್ರೇಕ್ಫಾಸ್ಟಿಗೆ ಶುರು ಮಾಡೋಣ. ನನ್ನ ಎ ಆಲ್ಫಾಬೆಟಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ. A ಫಾರ್ ಆ್ಯಪಲ್. ಸೊ ಆ್ಯಪಲ್ ನಾನು ಚೂಸ್ ಮಾಡಿದ್ದೀನಿ. ಆ್ಯಂಡ್ ಬಿಗೆ ಬನಾನಾ. ಓಕೆ, ಸೊ ನಾನು ಫಸ್ಟ್ 5 ಆಲ್ಫಾಬೆಟ್ಸಿಂದ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. A ಫಾರ್ ಆ್ಯಪಲ್, ಬನಾನಾ, C ಚಪಾತಿ, ಇಲ್ಲ ಅಂದರೆ ಕರ್ಡ್ ಆರ್ ಕುಕುಂಬರ್. ಓಕೆ, ಸಿಗಲ್ಲಿ ಎಷ್ಟೊಂದಿದೆ. ಡಿ ಬಂದು ಡೇಟ್ಸ್. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಡೇಟ್ಸ್ ಡಿಗೆ. ಆ್ಯಂಡ್ ಇ ಎಗ್. ಸೊ ದಿಸ್ ವಿಲ್ ಮೈ ಬ್ರೇಕ್ಫಾಸ್ಟ್. ಓಕೆ ಅಲ್ವಾ? ಸೊ ಇಷ್ಟನ್ನು ನಾನು ಇವಾಗ ಬ್ರೇಕ್ಫಾಸ್ಟಿಗೆ ಮುಗಿಸಿ ಅದಾದಮೇಲೆ FGH ಎಲ್ಲ ಏನು ಅಂತ ನೋಡೋಣ. ಸೊ ಈ ಒಂದು ಫುಡ್ ಚಾಲೆಂಜ್ ನಾನು ಹೆಲ್ದಿ ವೇಲಿ ಸ್ಟಾರ್ಟ್ ಮಾಡಿದ್ವಿ. ಗೊತ್ತಿಲ್ಲ ಇದೇ ಹೆಲ್ದಿ ವೇನಲ್ಲಿ ಕಂಟಿನ್ಯೂ ಆಗುತ್ತಾ ಥ್ರೂ ಔಟ್ ಅದೇ ನಂಗೆ ಗೊತ್ತಿಲ್ಲ. ಬಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಾತ್ರ ಹೆಲ್ದಿ ವೇನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಐ ಆಮ್ ಡನ್ ವಿತ್ ಮೈ ಬ್ರೇಕ್ಫಾಸ್ಟ್. ಆ್ಯಂಡ್ ABCDE ಆಗಿದೆ. ನೆಕ್ಸ್ಟ್ F ಜೊತೆ ಸಿಗ್ತೀನಿ. ಎಸ್, ಸೊ ಇವಾಗ F ಬಂದು ನನ್ನ ಫೇವ್ರೆಟ್ ಫೆರರೋ ರೋಷರ್ ಚಾಕ್ಲೇಟ್. ಎಸ್, ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್. ಸೊ F ಫಾರ್ ನಾನಲ್ಲಿ. ಸೊ ಎಸ್, F ಫಾರ್ ಫೆರರೋ ರೋಷರ್ ಚಾಕ್ಲೇಟ್. ಓಕೆ, ಇದರಲ್ಲಿ ನಂಗೆ ಆಕ್ಚುಲಿ ಫಸ್ಟ್ ಲೇಯರ್ ಮತ್ತು ಒಳಗಡೆ ಹೇಸಲ್ನಟ್ ಇಷ್ಟ. ಮತ್ತಿತ್ತು ಚಂದ ಹೋಗುತ್ತೆ. ನನಗೆ ಅದು ತುಂಬ ಕ್ರೀಮಿ ಅನ್ಸುತ್ತೆ ಚಾಕ್ಲೇಟ್, ಅಷ್ಟು ಇಷ್ಟ ಆಗಲ್ಲ. ಇವಾಗ ಮೇಲ್ಗಡೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ. ಎಸ್, ಬಂದು ಜಿ ಫಾರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಗೀ. ಸೊ ಇದು ಹಾಗೆ ತಿನ್ನಲ್ಲ ಆಯ್ತಾ, ಊಟಕ್ಕೆ ಲಂಚ್ಗೆ ಯೂಸ್ ಮಾಡ್ತೀನಿ ನಾನು. G ಫಾರ್ ಗೀ. H ಫಾರ್ ಹನಿ. ಸೊ ಇದನ್ನ ಹಾಗೆ ತಿನ್ಬೋದು. ನೆಕ್ಸ್ಟ್ ಐ ಇಂದ ಆಬ್ವಿಯಸ್ಲಿ ಐಸ್ ಕ್ರೀಮ್. ಆ್ಯಂಡ್ ಸಮಯ ಬಂದು ಆಲ್ಮೋಸ್ಟ್ 1 o'clock ಹಂಗೆ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹಾಗಾಗಿ ಚೆನ್ನಾಗಿದೆ. ಸೊ ಲಂಡನ್ ಡೈರಿ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀರಿ. ಆ್ಯಂಡ್ ಇದರಲ್ಲೇ ಒಂದು ಪುಟಾಣಿ ಸ್ಪೂನ್ ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ. ನಾ ಯೂಶ್ವಲಿ ಜಾಸ್ತಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗಲ್ಲ. ಇವತ್ತು ಫುಡ್ ಚಾಲೆಂಜ್ಗೋಸ್ಕರ. ಎಸ್, ಐ ಆದ್ಮೇಲೆ ಈಗ ಜೆಗೆ ನಾನು ಸೆಲೆಕ್ಟ್ ಮಾಡ್ಕೊಂಡು ಜಾಗ್ರಿ. ಇಷ್ಟೆಲ್ಲ ತಿನ್ನಕ್ಕಾಗಲ್ಲ, ಸೊ ಇಷ್ಟು ತಿಂತೀನಿ ಆಯ್ತಾ. ಬೆಲ್ಲ ಆಕ್ಚುಲಿ ತುಂಬ ಒಳ್ಳೇದು, ನಂಗೆ ಇಷ್ಟ ಬೆಲ್ಲ. ಇದಕ್ಕೆ ಸ್ವಲ್ಪ ಬ್ರೌನ್ ಎಗ್ನ ಹುರಿದ್ಬಿಟ್ಟು ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಜೊತೆಗೆ. ಬಟ್ ಇವಾಗ ಹಂಗೆ ತುಂಬ ಆಯ್ತಲ್ಲ, ಸೊ ಹಾಗೆ ತಿಂತಾ ಇದೀನಿ. ಕೆ ಬಂದು ನಾನು ಕಿಂಡರ್ ಚಾಕ್ಲೇಟ್ ತಗೊಂಡಿದ್ದೀನಿ. ಕಿಂಡರ್ ಜಾಯ್ ತರೋಣ. ಇದು ಕಿಂಡರ್ ಚಾಕ್ಲೇಟ್. ಎಸ್, ಸೊ ಎಲ್ ಫಾರ್ ಇಲ್ಲಿ ಲಬಾನ್ ಅಂತ ಸಿಗುತ್ತೆ. ಇದು ಆಲ್ಮೋಸ್ಟ್ ಮಿಲ್ಕ್ ಬಟರ್ ಮಿಲ್ಕ್ ಆ್ಯಂಡ್ ಕರ್ಡ್ ಮಿಡಲ್ ಸ್ಟೇಟಲ್ಲಿ ಇರುತ್ತೆ. ತುಂಬ ಮಜ್ಜಿಗೆ ಥರನೂ ಇರೋಲ್ಲ, ಮೊಸರು ಥರನೂ ಇರೋಲ್ಲ, ಸ್ವಲ್ಪ ತೆಳು ಮೊಸರು ಅಂತ ಹೇಳ್ಬೋದು. ಸೊ ಲಬಾನ್. ಓಕೆ, ಸೊ ಎಲ್ ಫಾರ್ ಲಬಾನ್. ಸೊ ಎಮ್ ಫಾರ್ ಎಲ್ಲರ ಫೇವ್ರೆಟ್ ಮಾವಿನ ಹಣ್ಣು, ಮ್ಯಾಂಗೋ.
ಎಸ್, ಈ ಮಾವಿನ ಹಣ್ಣು ಬಂದು ರಜ್ಪುರಿದು. ಇಲ್ಲಿ ಸಿಕ್ತು, ಇಂಡಿಯಾದಿಂದ ಬಂದಿರೋದು. ಸೊ ಇಲ್ಲಿ ಸಿಕ್ಕಿತ್ತು, ಚಂದ ತೊಗೊಂಡು ಬಂದಿದ್ರು. ಸೂಪರ್ ಆಗಿದೆ. ಒಂದು ತಿಂದಿದ್ದೆ ಆಲ್ರೆಡಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ. ಇಷ್ಟು ತಿನ್ನೋಕ್ಕಾಗಲ್ಲ, ಬೆಳಗಿನ ತಿನ್ಬಿಡಿದ್ದೀನಿ. ಸೊ ಇಷ್ಟು ತಿನ್ನೋಕ್ಕಾಗಲ್ಲ, ನಾನು ಚಂದ ಶೇರ್ ಮಾಡಿ ಖಾಲಿ ಮಾಡ್ತೀನಿ. ಸೊ ಎನ್ ಫಾರ್ ನಟ್ಸ್. ಇಲ್ಲಿ ನಾನು ಪೀನಟ್ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಸೊ ಎಸ್, ಎನ್ ಫಾರ್ ನಟ್ಸ್ ಆಯಿತಾ. ಯಾವುದೇ ನಟ್ಟರು ತೊಗೊಂಡ್ಬೋದಲ್ವಾ. ಸೊ ಹಾಗಾಗಿ ನಾನು ಬಾದಾಮಿ ಮತ್ತು ಪೀನಟ್ಸ್, ಸೊ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಓ ಫಾರ್, ಆಬ್ವಿಯಸ್ಲಿ ಎಲ್ಲರೂ ಗೆಸ್ ಮಾಡಿರ್ತೀರಲ್ವಾ. ಓ ಫಾರ್ ಆರೆಂಜ್. ಆರೆಂಜ್ನ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇಲ್ಲಿನ ಆರೆಂಜಸ್ ನಿಜ ಸ್ವೀಟಾಗಿ ಸಖತ್ತಾಗಿ ಸಿಗುತ್ತೆ. ಇದು ಸ್ವಲ್ಪ ದೊಡ್ಡದು, ಬಟ್ ಸಣ್ಣ ಸಣ್ಣದೆಲ್ಲ ಸಿಗುತ್ತೆ. ಸಿಕ್ಕಾಪಟ್ಟೆ ಸ್ವೀಟಾಗಿರುತ್ತೆ. ಈಸಿ ಟು ಪೀಲ್, ಆರಾಮಾಗಿ ಪೀಲ್ ಮಾಡಿಬಿಡ್ಬೋದು. ಸ್ವೀಟ್ ಇಲ್ಲ, ಸ್ವಲ್ಪ ಉಳಿದೆ, ತುಂಬ ಇಲ್ಲ, ಬಟ್ ತಿನ್ಬೋದು. ಓಕೆ, ಸೊ ಪಿ. ನನಗೆ ಸುಸ್ತಾಯಿತು ತಿಂದು, ಸೀರಿಯಸ್ಲಿ ಸಾಕಾಯಿತು. ಓಕೆ, ಸೊ ಪಿ ಫಾರ್ ಪಿಸ್ತಾ. ಸೊ ಎರಡೇ ತಿಂತೀನಿ, ಸಾಕಲ್ಲ. ಸೊ ಪಿ ಫಾರ್ ಪಿಸ್ತಾ. ಸೊ ಕ್ಯೂ. ಈ ಕ್ಯೂ ಆಲ್ಫಾಬೆಟ್ ಇಂದ ಒಂದು ಫುಡ್ ಇಲ್ಲ, ಒಂದು ಏನಾದರೂ ಸಿಗ್ಲಿ ಅನ್ನೋ ಥರ ಇಡೀ ಸೂಪರ್ ಮಾರ್ಕೆಟ್ನ ನಾವು ಜಾಲಾಡಿದ್ದೀವಿ. ಕ್ಯೂ ಮತ್ತು ಝೆಡ್ ಸಿಕ್ಕಾಪಡೆ ಕಷ್ಟ ಇತ್ತು. ಕ್ಯೂ ಎಕ್ಸ್ ಝೆಡ್. ಸೊ ಫೈನಲಿ ಕ್ಯೂ ಇಂದ ಏನು ಸಿಕ್ಕಿದೆ? ಏನು ಕ್ವಾಂಟಾ ಅನ್ನೋದು ಯಾವುದೋ ಒಂದು ಆಲ್ಮಂಡ್ ಚಾಕ್ಲೇಟ್ ಐಸ್ ಕ್ರೀಮ್ ಇದೆ. ಸೊ ಫೈನಲಿ ಇದನ್ನು ತಿಂತೀವಿ. ಓಕೆ, ಇವಾಗ ಊಟದ ಸಮಯ. ನನ್ನ ಆಲ್ಫಾಬೆಟ್ ಆರ್ ಮತ್ತು ಎಸ್ನ ಇಲ್ಲಿ ಸ್ಯಾಟಿಸ್ಫೈ ಮಾಡ್ತಿದ್ದೀನಿ. ಎಸ್, ಸೊ ರೈಸ್ ಆ್ಯಂಡ್ ಸಾಂಬಾರ್, ಸೊಪ್ಪಿನ ಸಾರು ಮತ್ತು ಅನ್ನ. ಓಕೆನಾ? ತುಂಬಾ ಬೆಳಗ್ಗೆ ತಿಂದ್ರಿಂದ ಹೊಟ್ಟೆ ನಿಜ ಇಲ್ಲ, ಇಷ್ಟು ಖಾಲಿ ಮಾಡಿದ್ರೆ ಹೆಚ್ಚು ನಾನು. ಸೊ ಎಸ್, ರೈಸ್ ಆ್ಯಂಡ್ ಸಾಂಬಾರ್ ಫಾರ್ ಆರ್ ಆ್ಯಂಡ್ ಎಸ್. ಆಮೇಲೆ ನಾನು ಹೇಳಿದ್ನಲ್ಲ ಗೀ ಹಾಕೋತೀನಿ ಅಂತ. ಸೊ ಹಾಗಾಗಿ ನಾನು ಗೀ ತೋರಿಸಿದ್ದೆ, ಹಾಕಿರಲಿಲ್ಲ. ಸ್ವಲ್ಪ ನನಗೆ ಇಷ್ಟ ರೈಸ್ ಮತ್ತು ಸಾಂಬಾರ್ ಬಿಸಿ ಬಿಸಿಗೆ ಸ್ವಲ್ಪ ಗೀ ಹಾಕಿದ್ದು. ಸೊ ರೈಸ್, ಸಾಂಬಾರ್ ಅಂಡ್ ಗೀ, ಆರ್ ಮತ್ತು ಎಸ್. ಓಕೆ, ಎಸ್. ಸೊ ಸಂಜೆ ಒಂದು 5:30 ಗಂಟೆ ಆಗಿದೆ ಆಲ್ರೆಡಿ ಆ್ಯಂಡ್ ಟೀ ಟೈಮ್. ಸೊ ನಾನು ಚೂಸ್ ಮಾಡ್ತಿರೋದು ಟೀ ಫಾರ್ ಗ್ರೀನ್ ಟೀ, ನನ್ನ ಫೇವ್ರೇಟ್. ಸೊ ಎಸ್, ಗ್ರೀನ್ ಟೀ. ಓಕೆ, ಸೊ ನೆಕ್ಸ್ಟ್ ಆಲ್ಫಾಬೆಟ್ ಬಂದು ಯು. ಯು ಫಾರ್, ಇದು ಉಲ್ಕರ್ ಚಾಕ್ಲೇಟ್ ಅಂತ ಸಿಕ್ತು ನನಗೆ ಮಾರ್ಕೆಟಲ್ಲಿ, ಸೂಪರ್ ಮಾರ್ಕೆಟಲ್ಲಿ ಹುಡುಕಿದ್ದಕ್ಕೆ. ಸೊ ಯು ತುಂಬಾ ಕಷ್ಟ ಆಯಿತು. ಸೊ ಎಸ್, ಸೊ ಉಲ್ಕರ್ ಚಾಕ್ಲೇಟ್. ಓಕೆನಾ? ಫುಲ್ ಅಂದರೆ ನಿಜ ತಿನ್ನೋಕ್ಕಾಗಲ್ಲ, ಜಸ್ಟ್ ನಾನು ಬೈಟ್ ಮಾಡ್ತೀನಿ ಅಷ್ಟೇ. ಸೊ ಉಲ್ಕರ್ ಚಾಕ್ಲೇಟ್, ಅದೇ ನಾನು ಮ್ಯಾರಿಗೋಲ್ಡ್ ಬಿಸ್ಕಿಟ್ ಚಾಕ್ಲೇಟ್ ಹಾಕಿದ್ದಾರೆ, ಮೊದಲು ಕ್ರೀಮ್ ಇದೆ. ಎಸ್, ಸೊ ಯು ಆಯಿತು ಆಯಿತಾ. ಸೊ ಈಗ ಆಲ್ಫಾಬೆಟ್ ಬಂದು ವಿ ಆ್ಯಂಡ್ ವಿ ಫಾರ್ ನಾನು ಚೂಸ್ ಮಾಡೋದು ವಾಂಗಿಬಾತ್. ಸೊ ಯೂಶಲಿ ನಾನು ರಾತ್ರಿ ಹೊತ್ತು ರೈಸ್ ಅವಾಯ್ಡ್ ಮಾಡ್ತೀವಿ, ಬಟ್ ದಟ್ಸ್ ಓಕೆ. ಸೊ ಚಾಲೆಂಜ್ ಅಲ್ಲ, ಫುಡ್ ಚಾಲೆಂಜ್ಗೋಸ್ಕರ ವಾಂಗಿಬಾತ್ನ ಪ್ರಿಪೇರ್ ಮಾಡಿದ್ದೀವಿ. ಸೊ ವಿ ಫಾರ್ ವಾಂಗಿಬಾತ್. ಸೊ ಇವಾಗ ನನ್ನ ಫೇವ್ರೆಟ್ ಶೋ ಬಿಗ್ ಬಾಸ್ ಬರ್ತಿದೆ, ಅದನ್ನ ನೋಡಿಕೊಂಡು ವಾಂಗಿಬಾತ್ನ. ಸೊ ಊಟ ಮುಗೀತು. ಇವಾಗ ಡಬ್ಲ್ಯೂಗೆ ನಾನು ಚೂಸ್ ಮಾಡಿರೋದು ವಾಲ್ನಟ್ಸ್. ಎಸ್, ಡಬ್ಲ್ಯೂ ಫಾರ್ ವಾಲ್ನಟ್. ಆ್ಯಕ್ಚುಲಿ ತಿಂತೀನಿ, ನಿಜ ಸಾಕಾಗಿದೆ. ವಾಲ್ನಟ್ ತಿಂತೀನಿ, ಡಬ್ಲ್ಯೂ ಫಾರ್ ವಾಲ್ನಟ್. ಓಕೆ, ಸೊ ಇವಾಗ ಎಕ್ಸ್. ಎಕ್ಸ್ ಬಂದು ನಾನು ತುಂಬ ಸಿಕ್ಕಾಪಡೆ ಹುಡುಕಿದೆ. ಎಕ್ಸ್ಟ್ರೀಮ್ ಅಂತ ಒಂದು ಬಬಲ್ ಗಮ್ ಅನ್ಸುತ್ತೆ, ಇದು ಗೊತ್ತಿಲ್ಲ ನನಗೆ ಏನು ಅಂತ. ನೋಡಿದೆ ಅಂದ್ಕೊಂಡು ಬಂದೆ ಎಕ್ಸ್ಟ್ರೀಮ್ ಅಂತ. ಸೊ ಎಕ್ಸ್ಟ್ರೀಮಲ್ಲಿ ಎಕ್ಸ್ ಮೇನ್ ಅಲ್ಲ, ಸೊ ಹಾಗಾಗಿ ತೊಗೊಂಡಿದ್ದೀನಿ ಈಗ. ಸಮಥಿಂಗ್ ಲೈಕ್ ಜಲಿ ಚೆನ್ನಾಗಿದೆ ನೋಡೋಕ್ಕೆ. ಸೊ ಜಾಸ್ತಿ ತಿನ್ನೋಕ್ಕಾಗಲ್ಲ. ಬಬಲ್ ಗಮ್ ಚೆನ್ನಾನೇ ಇದೆ. ಬಬಲ್ ಗಮ್ ಅಲ್ಲ, ಅದು ಚಾಕ್ಲೇಟ್ ಜಲ್ದಿ ಥರ ಇತ್ತು, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಹಂಗಿತ್ತು. ಸೊ ನೆಕ್ಸ್ಟ್ ವೈ. ವೈ ಬಂದು ಆಬ್ವಿಯಸ್ಲಿ ಯೋಗರ್ಟ್. ಸೊ ಯೋಗರ್ಟ್ನ ತೊಗೊಂಡಿದ್ದೀನಿ. ಇಷ್ಟು ನಿಜ ಯಾವತ್ತೂ ತಿಂದಿರಲಿಲ್ಲ ಅನಿಸುತ್ತೆ. ಫಸ್ಟ್ ಬೆಳಗಿನ ಸಾಯಂಕಾಲ ನನಗೆ ಸ್ವಲ್ಪ ತೊಗೊಂಡಿದ್ದೀನಿ. ಓಕೆನಾ? ಸೊ ನಾವಿವಾಗ ಎಂಡಿಗೆ ಬಂದಿದ್ದೀವಿ. ಆಲ್ಫಾಬೆಟ್ ಬಂದು ಝಿ ಝೆಡ್.
ಇದನ್ನ ಸೂಪರ್ ಮಾರ್ಕೆಟಲ್ಲಿ ನಿಜ ಎಲ್ಲ ಹುಡುಕಿದ್ವಿ, ಆಲ್ಮೋಸ್ಟ್ 10-15 ಮಿನಿಟ್ಸ್ ಹುಡುಕಿದೀವಿ. ಅಟ್ಲೀಸ್ಟ್ ಏನಾರ ಕಂಪ್ನಿ ಹೆಸರು ಚಾಕ್ಲೇಟೋ ಬಿಸ್ಕೆಟೋ ಡ್ರಿಂಕ್ ಯಾರು ಸಿಗುತ್ತಾ ಅಂತ ಹುಡುಕಿ 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 ಚಂದಗೂ ಫುಲ್ ಸುಸ್ತಾಗೋಯ್ತು. ಬಾ ಹೋಗೋಣ ಅಂತಿದ್ರು, ನಾನು ಬಿಡಲಿಲ್ಲ. ಇವತ್ತು ಹುಡುಕಿ ಡ್ರಿಂಕ್ ತಂದಿದ್ದೀನಿ. ಸೊ ಇದು ಬಂದು ಝೆಸ್ಟೋ ಕೋಲಾ ಕ್ಲಾಸಿಕ್ ಅಂತ ಡ್ರಿಂಕ್ ಇದೆ. ಯೂಶಲಿ ನಾನು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಗೊಳ್ಳಲ್ಲ, ನಂಗೆ ಇಷ್ಟ ಆಗಲ್ಲ. ನಾನು ಬರೀ ಫ್ರೂಟ್ ಜ್ಯೂಸ್ ಏನಾದ್ರು ಪ್ರಿಸರ್ವೇಟಿವ್ ಇತ್ತು ಅದನ್ನು ಕೂಡ ನಾನು ಅವಾಯ್ಡ್ ಮಾಡ್ತಿರ್ತೀನಿ. ಬಟ್ ಇವತ್ತು A to Z ಫುಡ್ ಚಾಲೆಂಜ್ಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಯೋಣ ಅಂತ ಬರೀ ಒಂದು ಸಿಪ್ ಕುಡಿತೀನಿ ಅಷ್ಟೇ. ಸೊ ಹಾಗಾಗಿ ಸೊ Z ಫಾರ್ ಝೆಸ್ಟೋ ಕೋಲಾ ಕ್ಲಾಸಿಕ್. ಓಕೆ, ಚಿಯರ್ಸ್. ಓಕೆನಾ? ಸೊ ಮಾರ್ನಿಂಗ್ ಇಂದ ಆಲ್ಮೋಸ್ಟ್ ನೈಟ್ ಫುಲ್ ಸುಸ್ತಾಯಿತು ನನಗಂತೂ. A to Z 26 ಐಟಮ್ಸ್ನ ತಿಂದಿದ್ದೀನಿ. ಯಪ್ಪ, ಸೀರಿಯಸ್ಲಿ ಕ್ರೇಜಿ ಆಗಿತ್ತು ಮಾತ್ರ. ಬೆಳಗ್ಗೆ ಶೂಟ್ ಮಾಡೋಕ್ಕಂತ ಕ್ಯಾಮ್ರಾ ಮುಂದೆ ಇರೋದು, ಬೆಳಗಿಂದ ಸಾಯಂಕಾಲ ತನಕ ಆಲ್ಮೋಸ್ಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಇಟ್ ವಾಸ್ ಕ್ರೇಜಿ ಫನ್ ಅಂತ ಹೇಳ್ಬೋದು, ಚೆನ್ನಾಗಿತ್ತು. ಈ ಚಾಲೆಂಜ್ ನಾನು ತಗೊಂಡಿರೋದು ಯಾವ ಅನ್ನಿಸ್ತು ನಿಮಗೆ? ಆಮೇಲೆ ಇಂದ ನಿಮ್ಗೆ ಏನಾದ್ರು ಬೇರೆ ಗೊತ್ತಾ? ಸೊ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಆಯ್ತಾ. ಸೊ ನನ್ನ ಒಂದು ಈ ಬೆಳಗಿಂದ ಸಾಯಂಕಾಲ ಒಂದು ಡ್ರಾಮಾಗೆ ನಿಮಗೆ ಇಷ್ಟ ಆಯ್ತಾ, ನಿಮಗೆ ಫನ್ ಅಂತ ಅನ್ನಿಸ್ತಾ, ಅದನ್ನ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು 99% ಅಟ್ಲೀಸ್ಟ್ ಪಾಸ್ ಆಗಿದ್ದೀನಿ ಅಲ್ವಾ, ಹಾಗಂತ ನಾನು ಅನ್ಕೊಂಡಿದ್ದೀನಿ. ಸೊ ನೀವು ಹೇಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಸ್ಟೇ ಸೇಫ್, ಸ್ಪ್ರೆಡ್ ಹ್ಯಾಪಿನೆಸ್, ಖುಷಿಯಾಗಿರಿ. ಬಾಯ್.